ಮತ್ತೊಂದು ಕಡೆ ಈಗ ಬಿಜೆಪಿ ಧರ್ಮಸ್ಥಳದ ಪರವಾಗಿ ಪ್ರೊಟೆಸ್ಟ್ ಮಾಡೋದಕ್ಕೆ ಏನು ಮುಂದಾಗ್ತಾ ಇದೆ, ತನ್ನ ಪ್ರತಿಭಟನೆಯನ್ನ ಮುಂದುವರಿಸಿದೆ. ಈಗ ಒಂದು ವಾರ ಕಾಲ ಹೋರಾಟಕ್ಕೆ ನಿರ್ಧಾರ ಮಾಡಿದ್ದಾರೆ ಬಿಜೆಪಿಯವರು. ವಿಜೇಂದ್ರ ನೇತೃತ್ವದಲ್ಲಿ ಹೋರಾಟದ ರೂಪರೇಷೆಗಳನ್ನು ಸಿದ್ಧಪಡಿಸಿಕೊಳ್ತಾ ಇದ್ದಾರೆ. ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ ಅನ್ನುವಂಥ ಒಂದು ಹೆಸರಿನಲ್ಲಿ ಧರಣಿ ಮಾಡೋದಕ್ಕೆ ಈಗ ಮುಂದಾಗಿದ್ದಾರೆ. ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರತಿಭಟನೆಗೆ ನಿರ್ಧರಿಸಿರುವಂತಹ ಬಿಜೆಪಿ ನಾಯಕರು ಜೊತೆಗೆ ಕಾರ್ಯಕರ್ತರು ಧರ್ಮಸ್ಥಳ ಚಲೋ ಅನ್ನ ಕೂಡ ಹಮ್ಮಿಕೊಂಡಿದ್ದಾರೆ. ಸಾವಿರಾರು ಕಾರ್ಯಕರ್ತರ ಜೊತೆಗೆ ನಾವು ಕೂಡ ಹೋಗ್ತೀವಿ ಧರ್ಮಸ್ಥಳಕ್ಕೆ ಅಂತ ಹೇಳಿ ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ. ಧರ್ಮಸ್ಥಳಕ್ಕೆ ತೆರಳೋದಕ್ಕೆ ಬಿಜೆಪಿ ನಾಯಕರುಗಳು ಹೇಳಿದ್ದಾರೆ. ಈಗ ಮೊನ್ನೆ ಕೂಡ ಬಿಜೆಪಿಯ ನಾಯಕರು ಧರ್ಮಸ್ಥಳಕ್ಕೆ ಯಾತ್ರೆಯನ್ನು ಕೈಗೊಂಡಿದ್ರು. ಬಿಜೆಪಿಯ ಸಾಕಷ್ಟು ಜನ ನಾಯಕರು ಧರ್ಮಸ್ಥಳಕ್ಕೆ ಹೋಗಿ ಸುಮಾರು 300ಕ್ಕೂ ಹೆಚ್ಚು ಕಾರ್ಗಳಲ್ಲಿ ತೆರಳಿದಂತಹ ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರು ಅಲ್ಲಿ ಧರ್ಮಸ್ಥಳದಲ್ಲಿ ಹೋಗಿ ಒಂದು ಪ್ರತಿಭಟನೆಯನ್ನ ಮಾಡಿದ್ರು. ಅದನ್ನ ಇನ್ನು ಒಂದು ವಾರ ಕಾಲ ನಾವು ಮುಂದುವರಿಸ್ತೀವಿ, ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡ್ತೀವಿ ಅನ್ನುವಂಥದ್ದನ್ನ ಈಗ ಬಿಜೆಪಿ ನಾಯಕರು ಹೇಳಿದ್ದಾರೆ. ಇನ್ನು ಬಿಜೆಪಿ ನಾಯಕರಿಂದ ಸಾಲು ಸಾಲು ಧರ್ಮಸ್ಥಳ ಯಾತ್ರೆ ಕಳೆದ ವಾರ ಯಲಹಂಕ ಶಾಸಕ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಯಾತ್ರೆಯಾಗಿತ್ತು. ಇಂದು ತಮ್ಮೇಶ್ ಗೌಡ ಅವರಿಂದ ಕಾರ್ಯಕರ್ತರ ಜೊತೆ ಯಾತ್ರೆ. ಬ್ಯಾಟರಾಯನಪುರ ಕ್ಷೇತ್ರದ ಕಾರ್ಯಕರ್ತರ ಜೊತೆಗೆ ಧರ್ಮಸ್ಥಳ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಇನ್ನು ಶನಿವಾರ ಸತೀಶ್ ರೆಡ್ಡಿ ಅವರಿಂದ ನೂರಾರು ಕಾರುಗಳಲ್ಲಿ ಯಾತ್ರೆ ಹೊರಡಲಾಗುತ್ತೆ. ಬೊಮ್ಮನಹಳ್ಳಿ ಸತೀಶ್ ರೆಡ್ಡಿ ಅವರಿಂದ ಈ ಒಂದು ಯಾತ್ರೆ, ಸೋಮವಾರ ಕೆಸಿ ರಾಮಮೂರ್ತಿ ಅವರಿಂದ ಧರ್ಮಸ್ಥಳ ಯಾತ್ರೆ, ಹಾಗೆಯೇ ಜಯನಗರ ಶಾಸಕರಾಗಿರುವಂತಹ ಕೆಸಿ ರಾಮಮೂರ್ತಿ ಅವರು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಈಗಾಗಲೇ ಮಾಡಿಕೊಳ್ತಿದ್ದಾರೆ. ಬಳಿಕ ಗೋವಿಂದರಾಜನಗರದ ಉಮೇಶ್ ಶೆಟ್ಟಿ ಅವರಿಂದಲೂ ಕೂಡ ಧರ್ಮಸ್ಥಳ ಯಾತ್ರೆ ನಡೆಯುತ್ತೆ. ಧರ್ಮಸ್ಥಳದ ವಿರುದ್ಧ ನಿರಂತರವಾಗಿ ಅಪಪ್ರಚಾರ ಮಾಡುವಂತಹ ಕೆಲಸಗಳು ಆಗ್ತಾ ಇದೆ, ಷಡ್ಯಂತ್ರಗಳು ನಡೀತಾ ಇದೆ. ಇದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಅನ್ನ ಇಡಬೇಕು, ಧರ್ಮಸ್ಥಳದ ಪಾವಿತ್ರ್ಯತೆಯನ್ನ ಕಾಪಾಡಬೇಕು, ಭಕ್ತರ ಭಾವನೆಗಳಿಗೆ ಧಕ್ಕೆ ಆಗಬಾರದು, ಇದನ್ನ ನಾವು ಉಳಿಸಬೇಕು ಅಂತ ಹೇಳಿ ಬಿಜೆಪಿಯವರು ಈ ಒಂದು ಯಾತ್ರೆಯನ್ನ ನಿರಂತರವಾಗಿ ಕೈಗೊಂಡಿರುವುದು. ನಿರಂತರ ಅಭಿಯಾನದ ಮೂಲಕ ಧರ್ಮಸ್ಥಳದ ಪರ ಹೋರಾಟ ನಡೀತಾ ಇದೆ. ಸದನ ಮುಗಿದ ಬಳಿಕ ಇನ್ನಷ್ಟು ತೀವ್ರಗತಿಯಲ್ಲಿ ಹೋರಾಟ ಆಗತ್ತೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ತಾತ್ಕಾಲಿಕ ಸಮಿತಿ ರಚಿಸಿ ಹೋರಾಟ ಮಾಡುವ ಬಗ್ಗೆ ಈಗಾಗಲೇ ಸಲಹೆ ಸಿಕ್ಕಿದೆ. ಪಕ್ಷದ ವೇದಿಕೆಯಿಂದಲೇ ವ್ಯಾಪಕ ಹೋರಾಟಕ್ಕೆ ಚಿಂತನೆ ನಡೆದಿದೆ. 4 ಹಂತಗಳಲ್ಲಿ ಹೋರಾಟ ಮಾಡಬೇಕು ಅಂತ ಹೇಳಿ ಬಿಜೆಪಿ ಈಗ ಸದ್ಯಕ್ಕೆ ಪ್ಲಾನ್ ಮಾಡ್ಕೊಂಡಿದೆ. ಅದಾದ ನಂತರ ಒಂದು ಬೃಹತ್ ಸಮಾವೇಶ ಕೂಡ ಮಾಡಬೇಕು ಅಲ್ಲಿ ಅನ್ನುವಂಥದ್ದನ್ನ ಈಗ ಪ್ಲಾನಿಂಗ್ ಮಾಡ್ಕೊಂಡಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ಪ್ರತಿನಿಧಿ ಪ್ರಮೋದ್ ನೀಡ್ತಾರೆ. ಪ್ರಮೋದ್, ಈಗ ಬಿಜೆಪಿ ಧರ್ಮಸ್ಥಳದ ವಿಚಾರವಾಗಿ ಕೈಗೊಂಡಿರುವಂತಹ ಒಂದು ಪ್ರತಿಭಟನೆಗಳು, ಈ ಹೋರಾಟಗಳು ಮೊನ್ನೆ ಕೂಡ ಗಮನಿಸಿದ್ವಿ. SR ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಒಂದು ಯಾತ್ರೆ ಹೋಗಿತ್ತು. ಅದೇ ರೀತಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನ ಕರ್ಕೊಂಡು ಹೋಗಿ ಧರ್ಮಸ್ಥಳದಲ್ಲಿ ಯಾತ್ರೆ ಮಾಡುವಂಥದ್ದು ಅಥವಾ ರ್ಯಾಲಿ ಮಾಡುವಂಥದ್ದು ಅಥವಾ ಯಾವ ರೀತಿಯಾಗಿ ರೂಪರೇಷೆಗಳನ್ನ ಸಿದ್ಧಪಡಿಸ್ಕೊಳ್ತಾ ಇದ್ದಾರೆ ಪ್ರಮೋದ್? ಒಂದು ಸಮಾವೇಶದ ಬಗ್ಗೆನೂ ಕೂಡ ಸಿದ್ಧತೆ ಆಗ್ತಾ ಇದೆ ಅಂತ ಹೇಳಿ. ರೆಹಮಾನ್, ಒಂದು ಅಭಿಯಾನದ ಮಾದರಿಯಲ್ಲಿ ಒಂದು ಕಾರ್ಯಕ್ರಮವನ್ನು, ಈ ಒಂದು ಹೋರಾಟವನ್ನು ರೂಪಿಸೋದಕ್ಕೆ ಬಿಜೆಪಿ ಈಗಾಗಲೇ ಮುಂದಾಗ್ತಾ ಇದೆ. ಇವತ್ತು ವಿಧಾನಸೌಧದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಮಾತನಾಡಿ ಧರ್ಮಕ್ಕಾಗಿ ಅಥವಾ ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ ಅನ್ನುವಂಥ ಹೆಸರಿನಲ್ಲಿ ಸಂಪೂರ್ಣವಾದಂತಹ ಹೋರಾಟವನ್ನು, ಪ್ರತಿಭಟನೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮೊದಲ ಹಂತವಾಗಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ, ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ನಾಯಕರಿಂದ, ಬಿಜೆಪಿ ಕಾರ್ಯಕರ್ತರಿಂದ, ಶಾಸಕರಿರುವ ಕಡೆಗೆ ಶಾಸಕರಿಂದ ಬರುತ್ತಾದಂಥ ಒಂದು ಪ್ರತಿಭಟನೆಯನ್ನು ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಅದಾದ ಬಳಿಕ ನಾಯಕರು ಮತ್ತು ಕಾರ್ಯಕರ್ತರು ನಿರಂತರವಾಗಿ ಧರ್ಮಸ್ಥಳಕ್ಕೆ ಪ್ರವಾಸ ಮಾಡೋ ಮೂಲಕ, ಧರ್ಮಸ್ಥಳಕ್ಕೆ ಯಾತ್ರೆಯನ್ನು ಮಾಡೋ ಮೂಲಕ ಒಂದು ನೈತಿಕವಾದಂಥ ಶಕ್ತಿಯನ್ನು ತುಂಬುವ ನಿಟ್ಟಿನಲ್ಲಿ ಅವರು ಕೂಡ ಕಾರ್ಯಕ್ರಮವನ್ನು ರೂಪಿಸಿಕೊಂಡಿದ್ದಾರೆ. ಇದರ ಜೊತೆಗೆ ನಿರಂತರವಾಗಿ ಶಾಸಕರಿಂದ ಧರ್ಮಸ್ಥಳ ಯಾತ್ರೆ ಕೂಡ ಈಗಾಗಲೇ ಆರಂಭವಾಗಿದೆ. ಕಳೆದ ವಾರವಷ್ಟೇ ಎಲ್ಲ ಬಿಜೆಪಿಯ ಶಾಸಕರು, ರಾಜ್ಯಾಧ್ಯಕ್ಷ ವಿಜೇಂದ್ರ ಆದಿಯಾಗಿ ಎಲ್ಲ ಶಾಸಕರು ಕೂಡ ಅಲ್ಲಿಗಾಗಲೇ ಧರ್ಮಸ್ಥಳಕ್ಕೆ ತೆರಳಿದ್ರು. ಇನ್ನು ನೇರವಾಗಿ SR ವಿಶ್ವನಾಥ್ ಕೂಡ ತಿಳಿದಿದ್ರು. ಇದಾದ ಬಳಿಕ ಈಗ ಇನ್ನಿತರ ಶಾಸಕರಂತ CK ರಾಮಮೂರ್ತಿ ಇರ್ಬೋದು, ತಮ್ಮೇಶ್ ಗೌಡ ಇರ್ಬೋದು, ಇನ್ನಿತರ ನಾಯಕರು ಇರ್ಬೋದು, ಅವರೆಲ್ಲರೂ ಕೂಡ ಈಗ ನಿರಂತರವಾಗಿ ಧರ್ಮಸ್ಥಳ ಯಾತ್ರೆಯನ್ನು ಕೇವಲ ಶಾಸಕರಷ್ಟೇ ಅಲ್ಲ, ಅವ್ರ ಜೊತೆಗೆ ನೂರಾರು ಮಂದಿ ಬೆಂಬಲಿಗರು, ನೂರಾರು ಸಂಖ್ಯೆಯಲ್ಲಿ ಕಾರುಗಳಲ್ಲಿ ತೆರಳೋ ಮೂಲಕ ಒಂದು ಬೃಹತ್ ಆದಂಥ ಒಂದು ಶೋ ಆಫ್ ಕೂಡ ಆಗುತ್ತೆ, ಶಕ್ತಿ ಪ್ರದರ್ಶನ ಕೂಡ ಆಗುತ್ತೆ. ಯಾಕೆಂದರೆ ಈ ರೀತಿಯಂಥ ಒಂದು ಕಾರ್ಯಕ್ರಮ ಅಥವಾ ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ, ಯಾತ್ರೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಹವಾ ಬಿಲ್ಡ್ ಆಗುತ್ತೆ, ಜೊತೆಗೆ ಒಂದು ಮಾಹೋಲ್ ಕೂಡ ಬಿಲ್ಡ್ ಆಗುತ್ತೆ. ಈ ಕಾರಣಕ್ಕೋಸ್ಕರ ಅಂದರೆ ಈ ಪ್ರತಿಭಟನೆ ಕೇವಲ ಸಾಂಕೇತಿಕವಾಗಿ ಅಷ್ಟೇ ಇರಬಾರ್ದು, ಗ್ರೌಂಡ್ ಲೆವೆಲಲ್ಲೂ ಕೂಡ ಜನಕ್ಕೆ ರೀಚ್ ಔಟ್ ಆಗಬೇಕು. ಈ ಒಂದು ಕಾರಣಕ್ಕೋಸ್ಕರ ಬೇರೆ ಬೇರೆ ಭಾಗದಿಂದ ಧರ್ಮಸ್ಥಳಕ್ಕೆ ಯಾತ್ರೆ ಹೋಗೋ ಮೂಲಕ ಅಲ್ಲೊಂದು ಜಾಗೃತಿ ಕಾರ್ಯಕ್ರಮವನ್ನು ಕೂಡ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದ್ರ ಜೊತೆಗೆ ಕೆಲವೊಂದಿಷ್ಟು ಸಲಹೆಗಳು ಕೂಡ ಬಂದಿದೆ ಬಿಜೆಪಿಗೆ, ಒಂದು ಸಮಾವೇಶವನ್ನು ಮಾಡೋಣ ಅಥವಾ ಪ್ರತಿಭಟನಾ ರ್ಯಾಲಿ ಮಾಡೋಣ ಅಂತ. ಅದರ ಬಗ್ಗೆ ಇನ್ನೂ ಕೂಡ ಅಂತಿಮವಾಗಿಲ್ಲ. ಬಟ್ 4 ಹಂತಗಳಲ್ಲಿ ಮೊದಲಿಗೆ ನೇರವಾಗಿ
ಧರ್ಮಸ್ಥಳ ವಿಚಾರವಾಗಿ ಈಗಾಗಲೇ ನಾಯಕರಲ್ಲಿ ಭೇಟಿ ಕೊಟ್ಟಿರುವಂಥದ್ದು. ಅದಾದ ಬಳಿಕ ವಿಧಾನಸಭಾ ಕ್ಷೇತ್ರವಾರು ಪ್ರತಿಭಟನೆ, ಅದಾದ ಬಳಿಕ ಕಾರ್ಯಕರ್ತರು ನಾಯಕರ ಪ್ರವಾಸ, ಅದಾದ್ಮೇಲೆ ಯಾತ್ರೆ, ಹೀಗೆ 4 ಹಂತದಲ್ಲಿ ಹೋರಾಟವನ್ನು ರೂಪಿಸಿಕೊಂಡಿದ್ದಾರೆ. ರೆಹಮಾನ್. ಓಕೆ, ಥ್ಯಾಂಕ್ ಯು ಪ್ರಮೋದ್.